ದಿಂಡಿಗೆಟ್ಟು ಹಿಂಡು ರಾಯರ ತಮ್ಮದಲ್ಲಿ ಮಂಡೆ ಎತ್ತರ ಬೆಸರಗೊಂಡಿರುವರು. ನೋಡಿ ನೋಡಿ ಬಾರೆ ಪ್ರೌಢಮತಿಯಾದ ದ್ರೌಪದಿ.
ಹುಷಾರಿದ್ದರ ಪರವಾಗಿಲ್ಲ, ನಿನ್ನನ್ನು ಬಿಡುವುದಿಲ್ಲ ಪಾಂಚಾಲಿ. ಆರ ಗುರುಗಳ ಚರಣದಾಣಿಯಾಗಿ ಸತ್ಯವೆಂದು ತಿಳಿ ಮೂರರ ಧ್ರುವ ಏನೇ ಚಂದ್ರವದರೆ ಪಡುವಿಕೆ ಒಡೆಗೆ ನಾಟ ನಮ್ಮಣ್ಣನ ನಡಿಗೆ ನಡಿ ಬರದೆ ತಡ ಮಾಡಿದರು. ವಾಸಿ ಇಲ್ಲದೆ ಏಸಿ ನಡಿ ನುಡಿದರೆ ನಿನ್ನ ಬಿಡುವರೆ ಬಿಟ್ಟು ಮುಂದಕ್ಕೆ ಹಿಡಿದರೆ ಮೂರ್ಖನಾದ ದುಶ್ಯಾಸನ ದ್ರೌಪದಿ ಮೂರ್ತಿಕ ಬಲ ಬಾಧಿತನಾದ ಹಚ್ಚನ್ನ ಈ ಸಮಯದ ನಿನ್ನನ್ನು ಕಂಡರೆ ನಿನ್ನ ಶಿರಂಗಳನ್ನು ತಲೆಯಲೇ ಬಿಡಲಾರನು. ಎಂದು ಹೇಳ್ತಾನೆ ಪಾಂಚಾಲೆ. ಇದು ಅಲ್ಲದೆ ಕರುಣ ನಿಷ್ಠೀಮನಾದ ಭೀಮಸೇನನು ನಿನ್ನ ಕರುಣಗಳನ್ನು ಬಗೆದು ಸರಳವಲ್ಲಿಗೆ ಹಾಡವನ್ನು ಮಾಡಿ ಧರಿಸದೇ ಬಿಡಲಾರನು. ಮಾಡುವನೇ ಪಾಂಚಾಲೆ. ಆರ ಗುರುಗಳ ಚರಣ ದಾಣಿಯಾಗಿ ಮಾತು ಸತ್ಯವೆಂದು ತಿಳಿ ದೂರ ಏತಕ್ಕೆ ಹಿಡಿದಿರುವುದೋ ನಿನಗೆ ಮರಣ. ಮತ್ತೆ ಹೇಳಲಾದ ದ್ರೌಪದಿ ಬುದ್ಧಿಶೂನ್ಯನಾದ ದುಶ್ಯಾಸನ ಚತುರತನೆ ಋತುಮತಿ ಹಾಗಿರುವನೆಂದು ಜತನವಾಗಿರುವುದಿಲ್ಲ. ನನಗೆ ಹಿತವಾಯಿತು. ಅತಿ ತೀವ್ರತೆಯಿಂದ ತರಲೆ ಅತಿ ಹೀರಳೆ ಬಂದನೆ ಏನೇ ಬಂಡಳೆ ಲೋಕೇಶನಾದ ಪುಂಡರಕಾಕ್ಷನು ಈ ಸಮಯದ ನಿನ್ನನ್ನು ಕಂಡರೆ ನಿರ್ವಿಕ್ರಮ ಚಕ್ರದಿಂದ ಹೊತ್ತಲೆತ್ತದೇ ಬಿಡಲಾರನು. ಆ ಪುಂಡರೀಕಾಚಲ ನನ್ನನ್ನು ಏನು ಮಾಡುವರೇ ಪಾಂಚಾಲೆ. ಇಗೋ ನಿನ್ನ ರುಂಡವನ್ನು ಚೆಂಡಾಡಿ ಗೋತರಳವನಂತೆ ಹಾರತಿ ಪಡೆದರು ಕಂಡೆಯನು ಬಂಡ ತೆಗೆಯುವರು ನಿನ್ನ ರುಂಡ. ಏನೇ ಪಂಕಜರೇತ್ರಿ ಸುಚ್ಚರೇತ್ರಿ ಬೆತ್ತವದಕ್ಕೆ ಗೊತ್ತಾದ ಕಾರ್ಯಗಳು ಉತ್ತಮವಾದ ಮೊಳಕ್ಕೆ ಬೀಜವನ್ನು ಸರಿಯಾಗಿ ಬಿತ್ತಿದರೆ ಪೈರವತ್ತರಿಸಿ ಬರದಂತೆ ಯಾತನೇನು ಚಿತ್ತದ ಸ್ವರೂಪನಾದ ಕೌರವನ ಹತ್ತಿರ ಸೇರಿ ಉತ್ತಮನಾದ ಮಗಳನ್ನು ಎತ್ತಿಕೊಂಡು ಮುತ್ತಾಡುವಂತ ಬಾರಿ ಮತ್ತ ಗಜಗಮನೆ ಮತ್ತ ಬಂದನೆ ಬಂಡೆ ಚಂಡಗಳ ಕಂಡರಾದ ಪಾಂಡವರ ಹೈವರು ಈ ಸಮಯದ ನಿನ್ನನ್ನು ಕಂಡರೆ ಆ ನಿನ್ನ ಮಣ್ಣನಾಗೇನು ಬಿತ್ತಿರುವಲ್ಲ ಪಾಂಚಾಲಿ. ನಿನ್ನ ಗುಂಡಿಗೆಯನ್ನು ಸಿಗಿ ಗೋತರಳಿಗೆ ಹಾರತಿ ಪಡೆದೇ ಬಿಡಲಾರನು. ಏನೇ ಕಮಲದಾಚಿ ಈ ಕ್ಷಣದಿ ಭಕ್ತ ರಕ್ಷಕನಾದ ಲಕ್ಷ್ಮೀಶನ ಪ್ರತ್ಯಕ್ಷವಾಗಿ ಬಂದರು ಬೆಪ್ಪಿಸಿ ಜನ ಮುಡಿಯನ್ನು ಹಿಡಿದು ಪಡೆ ಬೀಸಲಲ್ಲಿಗೆ ಕರೆಬರದೆ ಎಳೆದು ಮೇವನ್ನು ನೋಡಿ ರಾಜಮುಖಿ ಬಳಿ ಬಳಿರೇ ಅತಿ ಚಕ್ರತೆ
ಬಿಡೋಬರ ನಮ್ಮಣ್ಣನಾದ ಕೌರವೆಂಬುದನ್ನು ಕಟ್ಟಿರುವನ ಹಾಗೆ ಬಿಡದಿದ್ದರೆ ಬಡದ ಮಂಡಿತದಂತಿರುವ ಈಗ ತಂಡದಿಂದ ನಿನ್ನ ಮಂಡಿಯ ತುಂಡು ತುಂಡು ಖಂಡಿಸ ಪಿಚಾಚಿಗಳ ತಂಡಕ್ಕೆ ದಂಡಿಯಾಗಿ ಉಣಬಡಿಸು ತಂಡಿಯ ಬಂದ ದುಶ್ಯಾಸನ ಅರ್ಜುನ ಭಾಗ್ಯನಾದ ಬಂಡ ದುಶ್ಯಾಸನನೇ ಇವಳು ನಿನ್ನ ಹೆಂಡತಿಯೋ ಅಥವಾ ನೀನು ಇವಳ ಗಂಡನೋ ಬರದ ಗಂಡನೆಂದು ಬಂಡ ದುಶ್ಯಾಸನ ಜನರ ಕೆಂಡ ಬೆರಗಾಗುವಂತೆ ಕಂಡು ಮಾಡುವೆ ಅಣ್ಣನ ಹಬ್ಬ ಪಡೆದುಕೊಂಡ ಪುಟ್ಟಿ ಪುಟ್ಟಿ ದೂರ ಒಟ್ಟು ಮಾಡಿದವರ ಬಂಡದ ಶಾಸನ ನೀನು ಭಾಗ್ಯ ಬಂದ ಭಾಗ್ಯನಾದ ಬಂಡದ ಶಾಸನ ಸರ್ವ ಜನರ ಈ ದರ್ಬಾರದಲ್ಲಿ ಬಾರಿ ಬಾರಿಗೋ ನಿರ್ಭಯದಿಂದ ಗಚ್ಚುತ್ತ ನೀನು ಕಾರ್ಬಾರ್ ತೋರ ಬಂದೆಯಾ ರಟ್ಟು ಮಾಡಿ ಬಿಟ್ಟ ತೆರೆದು ಮೆರೆದು ನಿನ್ನ ಮಂಡಲವನ್ನು ಖಂಡಿಸಿ ಕಂಡಗಳನ್ನು ಕಾಳುಗಳನ್ನು ಕರೆದು ಕಾಳುಗಳನ್ನು ಮುರಿದು ನಾಳಗಳನ್ನು ಮರಿದು ನಡುವ ಬಿಡದದು ಮಡಗಿದರು ಬಿಡದೆ ನಾವು ಕಳೆದು ಬಿಡುವೆ ನೋಡು ನೋಡು ನಮ್ಮ ಸಾಹಸ ಶೌರ್ಯ ಚಾತುರ್ಯಗೊಂಡು ನಮ್ಮೆದುರಿಗೆ ನಿಲ್ಲಲಾರದೆ ಕುಲ್ಲತನದಿ ನೀವೆಲ್ಲರೂ ಕಲಿತು ನಮ್ಮನ್ನು ನಿಲ್ಲಗೊಡದೆ ಸುಟ್ಟು ಹೋಗಬೇಕೆಂಬ ಕೆಟ್ಟ ಬುದ್ಧಿಯಿಂದ ವಾರಣಾವತಿ ಪಟ್ಟಣದೊಳ ಯಾರಿಗೂ ತಿಳಿಯದ ಅರಗಿನ ಮನೆಯನ್ನು ಕಟ್ಟಿಸಿ ಕೆಟ್ಟ ಗುಣದಿಂದ ಹಸ್ತಿನಾವತಿಯನ್ನು ಬಿಡಿಸಿ ಗುಂಡಿನಿಂದ ಅಲ್ಲಿಂದು ಸಂತೋಷ ಪಟ್ಟಿದ್ದೇವೆ. ಭ್ರಷ್ಟ ಮನುಜರೇ, ಹತ್ತನೆ ನಾವು ಗುಟ್ಟನ್ನು ಕಂಡು ಕಟ್ಟಿದವನು ಮಕ್ಕಳು ಸುಟ್ಟು ಹೋಗಲೆಂದು ನಮ್ಮ ಐವರು ನಿದ್ರೆಯಿಂದ ಮಲಗಿರಲ್ಲ ಕಟ್ಟಡವನ್ನು ಕಿತ್ತಿ ಸಮೀಪದಲ್ಲಿರುವ ಬೆಟ್ಟದಲ್ಲಿ ಇಡಂಬ ಇಡೆಂಬೇರೆಂಬ ಕೂಳ ರಕ್ಕಸರ ಕಾಳಗದ ಸಿಳಿ ಸಾಲಿನ ಹೋಳು ಮಾಡಿ ಇಡಂಬಿ ಎಂಬ ಬಡ ನಡುವಿನ ಮರಗಳನ್ನು ಮೋಹದಿ ಒಡಗಲ್ಲ ಒಳ್ಳೆಯ ಕಂಡಿಲ್ಲವೇನೋ ಕಂಡರು ಚಂದನೆ ಎಲೈ ಗನ್ನ ಘಾತಕನಾದ ಕುಂದಿ ಕೌರವನೇ ಚಂಡ ವಿಕ್ರಮ ಶತ್ರು ಎಂದ ದುರ್ಗ ದಂಡವಾದ ಎಲ್ಲ ಕಂಡು ಕಂಡು ಮಾತನಾಡಿದರೆ ಮಾಡುವುದೇನೋ ಮೂರ್ಖ ಎಲೆ ಎಲೈ ಗನ್ನ ಘಾತಕನೇ
ಎಲೈ ಕುಲ್ಲನಾದ ಒಂದು ಮನುಜನೇ ಜಂಡು ಹೊಟ್ಟೆವರೇ ಮೂರು ಮಲ್ಲರಿಗೆಲ್ಲ ಹೃದಯ ಕಲ್ಲಿನ ನಾದ ಎಲ್ಲ ಹಲ್ಲು ನೂರೇ ನಂಬ ಸೊಲ್ಲು ನಿನಗೆಲ್ಲಿಂದ ಬಂದು ಕುಲ ಎಲ್ಲದೆಲ್ಲ ನಿನ್ನ ಹೆಂಡತಿ ಮಾಡಿ ನನ್ನ ಮಕ್ಕಳಿಗೆ ಬಂದಲೇ ಕೊಡ ಹೊಡೆವಾಗ ಕದಿದು ಮಡವೆಲ್ಲ ಅಡಿಗಳ ತೊಡನೆ ಕಡು ಚಲ್ಲರೆಯಾದ ಎನ್ನ ಮಡದಿ ಡಂಪಿಗ ಮಡಬಡಿಸ ಸಂತೋಷ ಮಾಡಿಸ ಭ್ರಷ್ಟ ಮನುಜರೇ ಪಿಂಡಿ ಮಾತನೇ ಜಗಜಟ್ಟಿಯಾದ ಎನ್ನ ದಿಟ್ಟತನಂ ಕಂಡು ವಿಧ ವಿಧವಾದ ಕಷ್ಟಗಳನ್ನು ಸೃಷ್ಟಿ ಮಾಡಿ ನಷ್ಟಪಡಿಸಿದೆ ಅಲ್ಲೋ ದೃಷ್ಟ ಸಡಗರದಿಂದ ನಿನ್ನ ಕಾಲುಗಳನ್ನು ಪಟ ನೆಮ್ಮದಿ ದಿಟ್ಟ ಬಿಡುವೆ ಎನ್ನ ಗಟ್ಟಿ ಶೌರ್ಯ ನೋಡದೆ ಪುಣ್ಯ ಜಗತ್ತು ಬಾಂಡ ಎಲ್ಲ ಈ ಪುಂಡನಾದ ಕರುಣನೇ ರಾತ್ರಿಯ ಛತ್ರಗಳಲ್ಲಿ ಮಾಡಿದ ಚಿತ್ರಾನ್ನ ಪರಮಾನ್ನ ಹಿಂಡಿ ಪಚ್ಚಡಿ ದುಂಡು ಕಡಬು ಮೊದಲಾದ ಪದಾರ್ಥಗಳು ಸಿದ್ಧವಾಗಿರುವ ಸುದ್ದಿಯನ್ನು ಕೇಳಿ ಸತ್ತಿಲ್ಲದ ಮೆದ್ದು ತಿಂದು ಬಂದಿರುವ ಅಪ್ಪುವನಿಂದ ಬಂದು ತಿನ್ನಲಿಕ್ಕೆ ಆಚೆ ಹತ್ತವಾಗಲೇ ಮೂರ್ತ ಎಲ್ಲ ಈ ಬುದ್ಧಿಹೀನನಾದ ಕರುಣನೇ ಬಂದ ಬೇಗನೆ ಅಬ್ಬನಸಿದ ತಲಸಿದ್ದು ಬಂದು ಒಂದು ಪಟ್ಟು ಅಂತ ಮಾತ್ರಕ್ಕೆ ನೆಲಕ್ಕೆ ಬಿದ್ದು ದೀರ್ಘ ನಿದ್ರೆಗಳು ಬಂದು ಸುತ್ತುಗಳಾಕೆ ಆಚೆ ಹತ್ತು ಹೋಗಲೇ ಮೂರ್ಖ ಮಾಡಿದರೆ ಎಂದೋ ತರ್ಕ ಲಜ್ಜೆಗೆಟ್ಟು ಜಗದ ಭಿಕ್ಷಗಾರನೆಂದಿರುವ ಸೌರಹೀನನಾದ ಮಾನಹೀನರೇ ಈ ದುಸ್ಸಾಸನ ಕಂಡಿಯ ದುರ್ಜನ ಎಲ್ಲ ಒಳ ಬೆದರಿಕೆಗೆ ಎದುರಲ್ಲ ಈ ಅರ್ಜುನ ಲೋಕ ಪ್ರಸಿದ್ಧನಾದ ನಮ್ಮಣ್ಣನ ನೇಮಕ್ಕೆ ಬದ್ಧನಾಗಿ ಬಿದ್ದಿರಬೇಕು ಮುತ್ತಂಡತನದಿಂದ ಬೆಳೆದೆಳೆದು ತಂದಿರುವನು ನೋಡು ತಪ್ಪಿದ ಮನೆಗೆತ್ತಲಿಗೆ ಭಯಬಿದ್ದು ಬಿಡುವನೇನು ಬುದ್ಧಿಹೀನನೇ ದುಷ್ಟನಾದ ದುಶ್ಯಾಸನ ಏನಾದ ಅರ್ಜುನ ದಟ್ಟಸಿಯನ್ನ ಬಾಣ ದಟ್ಟನೆಯಿಂದ ನಿನ್ನ ತಲೆ ಚಟ್ಟನ ಹಾಕಿ ನಿನ್ನ ಒಟ್ಟುಗೂಡಿಸಿ ಮೆಟ್ಟೆಯನ್ನು ಪಟ್ಟಣಕ್ಕೆ ದಟ್ಟ ನುಡಿಗಳನ್ನು ನುಡಿಯ ಬಂಡ ಸುಮ್ಮನೆ ಬಾಯಿ ಮುಚ್ಚಿಕೊಂಡರೆ ಸರಿ ಚರಿತ್ರ ಮಾಡುವುದರೇ ಮೂರ್ಖ ಎಲ್ಲರಾಯ್ತು
ಬೇಗನವಾದವು. ದೊಡ್ಡ ಘಾತಕನಾದ ಪುಣ್ಯ ಕೌರವನೇ, ಯಜ್ಜಹೀನಾದ ಅರ್ಜುನನೇ, ದತ್ತ ಗುರು ದಕ್ಷಿಣದ ಉದ್ದೇಶವಾಗಿ ಪಾಂಚಾಲ ಪಟ್ಟಣಕ್ಕೆ ದ್ರುಪದ ರಾಜನ ಪಿಡಿದು ತಂದು ದ್ರೋಣಾಚಾರ್ಯ ಒಪ್ಪಿಸಲೆಂದು ಒತ್ತಡ ಕೊಟ್ಟ ಭ್ರಷ್ಟನ ನೀನು ಅಥವಾ ನಾನು? ಇಂದಿನ ಪೂರ್ಣ ಈಗ ಬೇಕಲ್ಲ ಮೂರ್ಖ. ದ್ರುಪದರಾಜನಲ್ಲಿ ಯುದ್ಧವನ್ನು ಮಾಡಲಾರದೆ ಹಿಂದಕ್ಕೆ ಓಡಿ ಬಂದ ಎಂಬೇಡಿ ಆ ಜಿಲ್ಲದ ಪೌರುಷ ಈಗಲಿಂದ ಬಂದ ಎಚ್ಚರದಿಂದ ದುರ್ಗಮ ಸಿಕ್ಕಮನೆಯಾದ ಹಸಿರು ಪುಂಡನಾದ ಕರಳೇ, ಲಜ್ಜೆ ಇಲ್ಲದೆ ನಿರ್ಜೀವ ಅಂತಿರದೆ ನಿನ್ನ ದರ್ಶನ ಓರಿದರೆ ಮಾಡುವುದೇನೋ ಮೂರ್ಖ. ನಿನ್ನ ಹೆಂಡತಿಯ ಮಾನಹೀನ ಮಾಡಿದುವೆ. ಅಣ್ಣನ ಆಜ್ಞೆಯನ್ನು ಪಡೆದುಕೊಂಡು ಗುರುಕುಲ ವಂಶವನ್ನೇ ಧ್ವಂಸ ಮಾಡುವುದೇ ಸ್ವಲ್ಪ ಸಾವು. ಈ ಮೂರು ಲೋಕದಲ್ಲಿ ನಾನು ಹೇಳಬಲ್ಲದನ್ನು ಹೇಳಿಕೊಳ್ಳೋದಕ್ಕೆ ನಾಚಿಕೆ ಬರುವುದಿಲ್ಲವೇನೋ? ಪುಂಡನಾದ ಕರ್ಣನೇ, ಈ ದುರ್ಜನ ಸಿಕ್ಕಮನೆಯಾದ ಅರ್ಜುನ ನಮ್ಮ ಪಟ್ಟದ ರಾಣಿಯ ಪಟ್ಟನೆ ಎಳೆದುಕೊಂಡು ಬಾಗಿಲಿಗೆ ಹೇಳುವ ನಿನ್ನ ನಾಲಿಗೆಯ ತಟ್ಟನೆ ಸೀಳು ಚಟ್ಟನೆ ನಿನ್ನ ಕಪಾಳಕ್ಕೆ ಮುಟ್ಟಿ ನಿನ್ನ ರೆಟ್ಟೆಗಳ ಬಿಡಿದು ಪಟಪಡಿನ ಮುರಿದು ಸೀಳು ಸಾವಿರಗಳು ಮಾಡುವೆ. ಚಡಾಯಿಸಿ ನಿನ್ನ ಕುತ್ತಿಗೆಯನ್ನು ಕತ್ತರಿಸಿ ಸುತ್ತಮುತ್ತ ಕಾದಿದ ಪಿಚಾಚಿಗಳ ತಂಡಕ್ಕೆ ನಿನ್ನ ಕಂಡವನ್ನು ದಂಡಿಯಾಗಿ ಗುಣಪಡಿಸುವೆ. ಹಳ್ಳಿಯ ಪುಣ್ಯವನ್ನು ಸೇರಿದೆ. ಆಹೋ ಖಂಡೇಶು ದಾಂಡ ಭೂಮಂಡಲಾಧಿಪನಾದ ಅಣ್ಣ ಹೆಂಡತಿಯರನ್ನು ಈ ಪುಂಡ ಮಗಜರಿಗೊಪ್ಪಿಸಿ ಬಂಡು ಮಾಡುವುದು ಕಂಡು ಸರಿ ರಾಯರ ನಗುವರು. ನಮ್ಮಂತ ಯಶೋದಾಂಡರಿದ್ದು ಜರುಗುವುದಕ್ಕೆ ಒಂದು ನಿಯಮವನ್ನು ಕೊಟ್ಟು ಪರೀಕ್ಷಿಸು. ಸ್ವಲ್ಪ ಶಾಂತನಾಗುತ್ತಮ್ಮ ಅರ್ಜುನ. ಈ ಪುಂಡ ಕೌರವರೆಂಬ ಗದರ ಹಿಂಡಿಗೆ ಯಶೋದಾಂಡನಾದ ಮೃಗರಾಜನಂತೆ ಪೊಕ್ಕು ಹಿಡಿದ ಒಡೆದ ಗಣಗಳ ಮೇಲೆ ಗಡಿಗೆ ಬರುವೆ. ಜಾಗೃತಿ ಅಪ್ಪರನ್ನು ಕೊಟ್ಟು ನೋಡು ಧರ್ಮ ಭೂಪತಿ, ಏನಾಗುವುದು ನೋಡುವರ ಸುತ್ತಿದೆ. ಮನಿತಲದಿ ಮಹಾಶೂರನಾದ ಸಹೋದರನೇ, ಅಣ್ಣ ಧರ್ಮನಂದನ, ಈ ಕೂಳರಾದ ಗುರುಕುಲವೆಲ್ಲ ತರಹರಿಸಿ ಬರುವಂತ ದುರಧೀರನೇ ಸರಿ. ಆದರೆ ಇದಕ್ಕೊಂದು ನೀತಿಯುಂಟು ಹೇಳುವೆನು, ಚೆನ್ನಾಗಿ ಕೇಳೋ. ಅದು ಚೆನ್ನಾಗಿ ಹೇಳು ಅಗ್ರಜ. ಶಾಂತಿ ತವಚೆ ನಿಯಮರೀಚ ರುಧೋಸ್ತಿ ದಹಿನ. ಅಹೋ ತಮ್ಮ, ಇದರ ಅರ್ಥವೇನೆಂದರೆ, ಇದರ ಅರ್ಥವೇನು ಅಣ್ಣಯ್ಯ? ಸತತ ಶಾಂತ ಗುಣವೇ ತಾನು ತೊಟ್ಟಂತಹ ಗಟ್ಟಿ ಕೌಚವು. ತಾನು ಎಂಬುದು ಕೆಟ್ಟ ಕೃತ್ಯವು. ಮೇಧಿನಿಯೋಡು ಸಿಟ್ಟು ಎಂಬುದು ಕಡೆಗಿಟ್ಟು ಶಾಂತಿಯಿಂದಿರುವುದೇ ಒಳ್ಳೆಯದು. ಅಪ್ಪ ಸಹೋದರ, ಅಹೋ ಅಗ್ರಜ, ಎಷ್ಟೇ ಕಷ್ಟ ಬಂದರೂ ಸಂತೋಷದಿಂದಿರಬೇಕು. ಸಂತೋಷಂ ನಂದನಂ ವನಂ ಅಂತ ಹಾಗೆ ಅಕ್ಷಯವಾದ ಸಂತೋಷವೇ ಪ್ರತ್ಯಕ್ಷ ಕಲ್ಪವೃಕ್ಷವೆಂದು ತಿಳಿದು ಈ ಸಮಯದಲ್ಲಿ ಬ್ಯಾಸರಗೊಂಡು ಕೂಳರಾದ ಕೌರವರನ್ನು ಭಾಷೆಪಡಿಸಿದರೆ ವಾಸುದೇವನು ಮೆಚ್ಚನು. ಎಷ್ಟು ಮಾತ್ರಕ್ಕೂ ಒಪ್ಪನೆಯನ್ನು ಕೊಡಲಾರೆ ಕಂಡಿ ಜಾಗರಣಿ ಭೀಮನಿ. ಆಹೋ ಅಣ್ಣ ಧರ್ಮನಂದನ, ನಮ್ಮ ಅರ್ಜುನ, ಇದು ಏನು ನಿನ್ನ ಧರ್ಮದ ನೀತಿ ವಚನ? ಅಯ್ಯೋ, ಈ ಗಂಧ ಘಾತಕರು ಮಾಡುವ ಅನ್ಯಾಯ ಕೃತ್ಯವನ್ನು ನೋಡಿ, ಸಣ್ಣ ತಾಂಗಿಯ ದ್ರೌಪದಿಯ ಈ ನ್ಯಾಯ ಸ್ಥಿತಿಯನ್ನು ನೋಡಿ, ಕೌರವರ ಮಾಡುವ ಕೇಡು ಕಾರ್ಯಕ್ಕೆ ತಕ್ಕ ಶಾಸ್ತಿಯನ್ನು ಮಾಡುವನೆಂದು ಘಟನೆ ನಿಯಮವನ್ನು ಕೇಳಿದರೆ ಓಡ ಹುಟ್ಟಿದವನಾದ ನೀನು ನನಗೆ ಶಾಂತಿಯನ್ನು ಹೇಳಲು ಸರಿಯೇನು ಅಣ್ಣಯ್ಯ? ಸಹಿಸಲಾರನು. ಅಹೋ ಧರ್ಮದ, ಗುರುವರೇ, ಈ ವೇಳದಲ್ಲಿ ಖ್ಯಾತ್ಯಂತರನ್ನು ನೀತಿ ತಪ್ಪಿ ದುರ್ದ ಮುಖಂಡ ಸೋತು ನೀನು ನಿನ್ನ ತಮ್ಮನಿಗೆ ನನ್ನ ಸ್ವಾಧೀನರಾದ್ರೆ ನಿನ್ನ ಕಟಿಮಣಿಯಾದ ದ್ರೌಪದಿಯು ನಮ್ಮ ಚಾಕರಲ್ಲಿ ಇರುವೆ ಎಂದು ಕರೆದರೆ ದುಷ್ಟ ಭ್ರಷ್ಟ ತಮ್ಮಂದಿರು ಹಮ್ಮಿನಿಂದ ತಮ್ಮತುಗಳನ್ನು ಮಾತಾಡ್ತಾರೆ. ನಮ್ಮ ಆಜ್ಞೆ
ಶೀಘ್ರವಾಗಿ ನೇಮಿಸು. ಇಲ್ಲವೇ ಅಪರಾಧವಾಗಿತ್ತೆಂದು ನೀನು ನಿನ್ನ ತಮ್ಮಂದಿರುವ ಶರಣಾಗತರಾಗಿ ಬೇಡಿಕೊಂಡೆ ನಿಮ್ಮ ತಿಳಿ ಸಾಮ್ರಾಜ್ಯವನ್ನು ಕಟ್ಟಿ ಕೀರ್ತಿಯನ್ನು ಪಡೆಯುವ ಕೇಳೇ ಗಂಗಾಧರ. ಅಹೋ ಕುರುವರನೇ, ಅಹೋ ಧರ್ಮದ ಘಾತಕವನ್ನು ಬಿಟ್ಟು ಒಂದು ನೀತಿಯನ್ನು ಹೇಳುವೆನು, ಚೆನ್ನಾಗಿ ಕೇಳು. ಅದೇನು ವಿಸ್ತಾರವೇ ಧರ್ಮದ. ಉತ್ತಮಂ ಸ್ವಾರ್ಜಿತಂ ವಿತ್ತಂಚ ಮಧ್ಯಮಂ ಪಿತ್ರಾರ್ಜಿತಂ ಅಧಮಂ ಧಾತೃವಿತ್ತಂಚ ಸ್ತ್ರೀವಿತ್ತಂಚ ಅಧಮಾಧಮಂ. ಎಲ್ಲ ಕೌರವ, ಇದರ ತಾತ್ಪರ್ಯವೇನೆಂದರೆ, ಅದರ ತಾತ್ಪರ್ಯ ಧರ್ಮದ, ತಾನು ಕಷ್ಟಪಟ್ಟು ಸಂಪಾದಿಸಿದ ದ್ರವ್ಯದಿಂದ ಜೀವಿಸುವುದು ಉತ್ತಮ, ತಂದೆ ಸಂಪಾದಿಸಿದ ದ್ರವ್ಯದಿಂದ ಜೀವಿಸುವುದು ಮಧ್ಯಮ, ಅಣ್ಣ ತಮ್ಮಂದಿರು ಕೊಟ್ಟ ದ್ರವ್ಯದಿಂದ ಜೀವಿಸುವುದು ಅಧಮ, ಸ್ತ್ರೀಯರು ಕೊಟ್ಟ ದ್ರವ್ಯದಿಂದ ಜೀವಿಸುವುದು ಅಧಮಾಧಮವು. ನೀವು ನಮಗೆ ಅಣ್ಣ ತಮ್ಮಂದಿರಾದ ಕಾರಣ ನಿಮ್ಮದಾಯಿತು ಹೊರತು ನಮ್ಮದಲ್ಲ. ಈಗ ನೀವು ಕೊಟ್ಟರೂ ತೆಗೆದುಕೊಳ್ಳುವುದಕ್ಕೆ ಅಧಮ ದ್ರವ್ಯವಾಗಲಿಲ್ಲವೇ? ಇದು ನಮಗೆ ಸಮ್ಮತವಿಲ್ಲ. ಇದಕ್ಕೊಂದು ನೀತಿಯನ್ನು ಹೇಳುವೆನು, ಚೆನ್ನಾಗಿ ಕೇಳು. ಅದೇನು ವಿಸ್ತಾರವಾಗಿ ಧರ್ಮದ. ಅನಿತ್ಯಾನಿ ಶರೀರಾನಿ ವಿಭವೋ ನೈವ ಶಾಶ್ವತೆ ನಿತ್ಯಂ ಸನ್ನಿಹತೋ ಮೃತ್ಯು ಕರ್ತವ್ಯೋ ಧರ್ಮ ಸಂಗ್ರಹ. ಎಲ್ಲ ಕೌರವ, ಇದರ ತಾತ್ಪರ್ಯವೇನೆಂದರೆ, ಅದರ ತಾತ್ಪರ್ಯ ಧರ್ಮದ, ಈ ಧರಾತಲದಲ್ಲಿ ಶರೀರವು ಸ್ಥಿರವಲ್ಲ, ಸಂಪದವು ಶಾಶ್ವತವಲ್ಲ. ಯಾವಾಗಲೂ ಮೃತ್ಯು ದೇವತೆ ಬೆಂಡು ಹತ್ತಿರುವಂತೆ ತಿಳಿ. ನಿರ್ಮಲವಾದ ಧರ್ಮವು ಸ್ಥಿರವೆಂದು ಗ್ರಹಿಸಬೇಕು. ಷಡ್ವರ್ಗಗಳಿಂದ ನಿರ್ಮಿತವಾದ ದುರ್ಗುಣಗಳಿಂದ ಸ್ವರ್ಗದ ಮಾರ್ಗವು ಸೇರ್ಗೊಡದೆ ದುರ್ಗತಿಗೆ ಕೆಡವು. ಇಂಥ ದುರ್ಗುಣಗಳನ್ನು ಕಳೆದು ರಾಗ ದ್ವೇಷಗಳ ಮಳೆದು ಧರ್ಮಾತ್ಮನಾಗಿರೋ ಧಾರ್ಮಿಕರು ಮೆಚ್ಚುವರು, ನಿರ್ಮಲ ಕೀರ್ತಿ ಬರುವುದು. ಕಲಿಯ ಕೌರವೇಂದ್ರ. ಓಹೋ ನಿರ್ಮಲ ಚಿತ್ತನಾದ ಧರ್ಮರಾಯರೇ, ಎಲ್ಲ ಕರ್ಣ, ನಿನ್ನ ತಮ್ಮಂದಿರಾದ ಭೀಮಾರ್ಜುನರು ಸಮ್ಮತದ ಸುಮ್ಮನೆ ನಮ್ಮ ಮಾರ್ಗ ಬಿತ್ತನೆಗೆ ಬಿದ್ದಿರದೆ ನಮ್ಮ ಮೇಲೆ ಸುಮ್ಮನೆ ಸುಂದರ ಸೂಕದಂತೆ ಬಾಯಿ ಮುಚ್ಚಿಕೊಂಡು ಬಿದ್ದಿರದೆ ಮುಚ್ಚು ತಲೆಗೇರಿ ಈ ಪಡವೆಯೋಳು ಬಲು ಬಲಾಟರೆಂದು ಹೇಳುತ್ತಾರೆ. ಆದ್ದರಿಂದ ನಿಮ್ಮ ತಮ್ಮಂದರಿಗೆ ಚೆನ್ನಾಗಿ ಬುದ್ಧಿಯನ್ನು ಹೇಳು. ಖಂಡಿಯಾದ ಅಹೇ ದುರ್ನೃತ್ಯ ಪರಿಪೂರ್ಣನಾದ ಕರ್ಣ, ಅಹೋ ಧರ್ಮಜ, ದೂರ ದುರಾಚಾರ ದುರ್ವಿಚಾರ ನೀತಿ ಧೋರಣನಾದ ಕೌರವನಲ್ಲಿ ಸೇರಿ ಶ್ರೇಷ್ಠ ಗುಣವನ್ನು ನಷ್ಟಗೊಳಿಸಿ ಕೆಟ್ಟ ಗುಣಗಳನ್ನು ಹಿಡಿದು ಕೆಟ್ಟ ನುಡಿಗಳನ್ನು ನುಡಿದು ಕೆಟ್ಟು ಹೋಗುವುದು ಸರಿಯೇ? ಇದಕ್ಕೊಂದು ನೀತಿಯನ್ನು ಹೇಳುವೆನು, ಚೆನ್ನಾಗಿ ಕೇಳೋ. ಅದೇನು ವಿಸ್ತಾರವಾಗಿ ಹೇಳ ಧರ್ಮಜ. ಮೂಢೋ ಮೂಢೋ ಘಾತಕೋ ಏಕರಾಶಿ ಎಂದ ಹಾಗೆ ಮೂರ್ಖನಾದ ದುರ್ಯೋಧನನು, ಮೂಢನಾದ ನೀನು, ದುಶ್ಶೀಲನಾದ ದುಶ್ಯಾಸನನು, ನೀವು ಮೂರು ಮಂದಿ ಒಂದಾಗಿ ಪರರನ್ನು ನಿಂದಿಸಿ ಕುಂದಿಸಿ ದುಃಖವನ್ನು ತಂದೊಡ್ಡಿರುವುದೇ ಸಾಕು. ಇದು ನಿಮಗೆ ಚೆನ್ನಾಗಿ ಕಾಣುವುದೇ ಕರ್ಣ. ಬಿಡು ನಿನ್ನ ದುರ್ಗುಣ. ದುಶ್ಯಾಸನ ದುಶ್ಯಾಸನ ನಾರಿ ಬಳಿ ದ್ರೌಪದಿಯ ಕಡೆ ಕಡೆಗಿನ ನುಡಿಯನ್ನು ಕೇಳಿ ಮರಳಾಗಿ ಮಗ್ಗನಾದ ಜಾಗ್ರತೆಯಿಂದ ಪಿಡಿದ ತಡ ಮಾಡದ ಈ ಸಭದಲ ಕಟ್ಟನ್ನು ನಿಲ್ಲಿಸು ಅಂದೇಂದ್ರ ಸದ್ಗುಣ ಕಂದ್ರ ನಿಮ್ಮ ಅಪ್ಪನ ಅಂತಾಗಲ ಏನೇ ಮೂಢ ಮತಿ ಆದ ದ್ರೌಪದಿ, ಮೂಢ ದುಶ್ಯಾಸನ, ಬಳಿರೇ ಮಗನಾದ ಭಂಡ ಭೀಮರು, ಬಳಿರೇ ಸತ್ಯವಾದ ಹತ್ತುರರು, ಬೇರೆ ಸಾಕುಮತಿಯರೇ ದುರ್ಮಾರ್ಗನೇ, ಜೋಕ್ಯದಿಂದ ಬೇಕಿಲ್ಲದ ನುಡಿಗೆ ಸಾಕು ಬಿಡು. ಭೀಕರ ಮಾತ ನಿನ್ನ ಮಾನವ ಹೋಗು ಮಾಡಿ ಭೂಕಂತನಾದ ನಮ್ಮಣ್ಣನ ಬಳಿಗೆ ಕೊಂಡು ಹೋಗಲೇ
ಚೆಲುವಿನ ಭಾರೆ ಇನ್ನು ಮೇಲೆ ನಮ್ಮ ಮಣ್ಣಿನ ಹೊಡೆಯಲು ಆತನ ಮೊಳೆಗೂಡಿ ಸೌಖ್ಯ ಪಡುವುದರೇ ಸಲ್ಲವೇ ಬಳಿರ ಚಂಚಲಾಕ್ಷಿಯಾದ ಬಾಚಾರ್ಯ ಏತಕ್ಕೆ ನ್ಯಾಯವನ್ನ ದ್ರೌಪದಿ ಈ ದುರ್ನೀತಿಯು ನಿನಗೆ ಸಲ್ಲದು ದುರ್ಮಾರ್ಗ ನಡೆ ಇಲ್ಲಿಂದ ಈಗ ವಾರಜಾಕ್ಷಿಯೇ ಅಕ್ಷಯದ ಕಟಾಕ್ಷದಿಂದ ನಿನ್ನ ರಕ್ಷಿಪ ದಕ್ಷಕರಂತೂರು ಕುರುಸೋಣೀಶನಿಗೆ ಪಟ್ಟದ ರಾಣಿಯಾಗಿ ಇರುವಂತ ಬಾರಿ ಮೋಹನಾಗಿ ಸುರವರನುತ್ತ ಲಕ್ಷ್ಮೀಕ್ಷನಾಥ ಶ್ರೀಹರಿಯು ನಿನ್ನೊಳ ಕರಣ ಮರೆತರು ಎಲ್ಲ ಕರೆದರು ಬಳಿದೆ ಬಂದ ಕುಂದು ಪರಿಹಾರವನ್ನು ಕೇಳಿ ಸರದಿ ಜವಾಬ್ದಾರಿ ಏನೇ ಕಮಲಗಂಧಿ ದಂಪತಿಯಪ್ಪ ಬೋರಿಗುಣ ಧೈರ್ಯ ನಾದ ನಮ್ಮಣ್ಣನ ಮರಗೆಯ ಮಕ್ಕಳು ನಿನ್ನನ್ನು ಧರಣೆ ಇದು ಬಳಿರೆ ನಿನ್ನ ಮಂದಿರಕ್ಕೆ ಅಮ್ಮಣ್ಣನ ಮಂದಿರಕ್ಕೆ ಬಿಡದಾರೆ ಅಹೇ ಸುಂದರಿ, ಇವರ ಆಡುತ್ತಿರುವ ರೀತಿಯನ್ನು ನೋಡಿದೆಯಾ? ನೋಡುತ್ತಲಿರುವುದು ಸ್ವಲ್ಪ ಶಾಂತಳಾದ ಸುಂದರಿ. ಮೋಹನಾಂಗ ಮೋಹನಾಂಗಿ ಹೇಳಿದರೆ ಕೇಳು. ಚೆನ್ನಾಗಿ ಹೇಳು.
ಕಾಂತೆ ರಾಹು ಪರಕಿದ ಚಂದ್ರನಂತೆ ಮಂದಮತಿಯಿಂದಿರುವುದು ನನಗೆ ಚಂದವೇ ಒಲ್ಲವೇ ಒಲ್ಲವೇ ಹಳಿಗಳ ಬಳದಂತೆ ತಳತ್ತಳದ ಹೊರತನವನ್ನು ಹೇಳಂಪಿಡಿದು ನೋಯಿಸುವನು ಈ ಕೋಡಿ ಮನುಜನಾದ ದುಶ್ಯಾಸನನು ಒಲ್ಲವೇ ಒಲ್ಲವೇ ಅಯ್ಯೋ ಇವನಿಂದ ನಾನು ಬಹಳ ನಂತರು ಎನ್ನ ಸೆರೆಯನ್ನು ಬಿಡಿಸುವ ಪ್ರಿಯ ಇದೇ ನಿನ್ನ ಅನ್ಯಾಯ ಪ್ರಿಯೆ ಹಾಗಾದರೆ ಹೇಳುವುದು ಕೇಳು ಪಾಪವ ಸೈರಿಸು ಮದನ ಸುತೆ ಪಾಪವ ಸೈರಿಸು ಮದನ ಸುತೆ ಪಾಪ ಸರಿಯೇ ಪ್ರಿಯೆ ಈ ಪರಿತಾಪ ಸರಿಯೇ ಪ್ರಿಯೆ ವಿಪರೀತಾಯಾಟವು ನದಿಯೇ ಸೀತತೆ ಯಾರು ಮಾಡುವುದೇನು ಸರ್ವರು ವಿಧಿಯ ವಶದಲ್ಲಿ ನೀನು ಪೂರ್ವ ಸೀತತೆ ಯಾರು ಮಾಡುವುದೇನು ಸರ್ವರು ವಿಧಿಯ ವಶದಲ್ಲಿ ನೀನು ಇಂದಿನ ಜನ್ಮದ ಕರ್ಮದ ಇಂದಿನ ಜನ್ಮದ ಕರ್ಮದ ಭೋಗವು ಇಂದಿಗೆ ತಾಳು ಬಾಳು ಇಂದಿಗೆ ತಾಳು ಬಾಳು ಪಾಪದ ಸೈರಿಸು ಮದನ ಸುತೆ ಪಾಪವ ಸೈರಿಸು ಮದನ ಸುತೆ ಈ ಪರಿತಾಪ ಸರಿಯೇ ಪ್ರಿಯೆ ಈ ಪರಿತಾಪ ಸರಿಯೇ ಪ್ರಿಯೆ ಪಾಪವ ಸೈರಿಸು ಅಹೇ ಕರುಣಿಮನಿ ಈ ದಾರುಗಳಿಂದ ಭರಿತರಾದವರಿಗೆ ವಿಧಿಯು ತರತರ ಕಾಣುವುದು ಕಪ್ಪುಗೊರಳನ ಸಾಕ್ಷಿಯಾಗಿ ತಪ್ಪದೇ ಬರುವುದು ಹಿಂದಿನ ಜನ್ಮದಿ ಮಾಡಿದ ಪಾಪವು ಹಿಂದಿಗೆ ಬಂದಿರುವುದು ಒಬ್ಬರಿಂದ ಕಂದಿ ಕುಂದಿ ಬಲು ನೊಂದನೆಂದು ನಿಂದಿಸುವುದು ಮಂದಮತಿಯಲ್ಲವೇ ಇಂದುಮುಖಿ ಶೋಕವ ಸಾಕು ಮಾಡು ಇದಕ್ಕೊಂದು ನೀತಿಯನ್ನು ಹೇಳುವೆನು ಚೆನ್ನಾಗಿ ಕೇಳೋ ಚೆನ್ನಾಗಿ ಹೇಳು ಯಸ್ಮಿನ್ ಶ್ವಾಯೇ ನಥಾಯತಶ್ವತೆ ನಶ್ವ ಯತ್ರಚೆ ಶುಭಾಶುಭ ಮಹತ್ವ ಕರ್ಮ ತಸ್ಮೇಶ್ವತೇತ್ರ ಚ ವಿಧಾತು ರಾಧಿ ಸೈತಿ ಅದೇ ಕಾಂತೆ ಇದರ ತಾತ್ಪರ್ಯವೇನೆಂದರೆ ಇದೇನು ಯಾವನಿಂದ ಯಾವಾಗ ಯಾವ ಪ್ರಕಾರ ಯಾವ ಸ್ಥಳದಲ್ಲಿ ದುಃಖವಾಗಲಿ ಸಂತೋಷವಾಗಲಿ ಆಗಬೇಕಾಗಿರುತ್ತದೆಯೋ ಅದು ಆಗದೆ ತಪ್ಪದು ಆದ್ದರಿಂದ ಸ್ವಲ್ಪ ಕಾಲ ನಿರೀಕ್ಷಿಸು ಕಾಮಿನಿ ಹಂಸಗಾಮಿನಿ ನಿರ್ಮಲ ಚಿತ್ತನಾದ ಧರ್ಮರಾಯನೇ ಪ್ರಿಯೇ ಅಯ್ಯ ಈ ದುರ್ಜನನ ಹಣಿಗಳಿಗೆ ಗರ್ಜಿಸಿ ಮನವೇ ನಿನ್ನ ಒಡೆಯನನ್ನು ನಂಬಬೇಡ ಬುದ್ಧಿ ಇಲ್ಲದೆ ಸುಮ್ಮನಿರುವರೆಂದು ಬಿಡಿಸಿಗಳನ್ನು ಹಾಕುತ್ತೇನೆ ಒಲ್ಲವೇ ಒಲ್ಲವೇ ಇವನನ್ನು ಕೊಂದು ಎನ್ನನ್ನು ಸಂರಕ್ಷಣೆ ಮಾಡಬೇಕೆಂದು ಬೇಡಿಕೊಳ್ಳುವನು ಪ್ರಿಯ ಗುರಿಯನ ನನಗೆ ಭಯ ಪ್ರಿಯೇ ಹಾಗಾದರೆ ಮತ್ತೆ ಹೇಳುವುದು ಕೇಳು ಸಂಪದೊಡೆಯ
ಆರ್ಯರು ಹೇಳಿರುವುದೆಂದರೆ ಸರ್ವಕಾಲೇ ವಶ ಸರ್ವನರಃ ಕೋಪೋ ಪರಿತ್ರತೆ ಎನ್ನುವ ರೀತಿ ಪೂರ್ವಿಯೋಳು ಸರ್ವರೂ ಕಾಲಾಧೀನವನ್ನುತ್ತಿದೆ ಭವಿಷ್ಯ ಭಾವಿನೋ ಭಾವಿಭೇಂತಿ ನಿಚ್ಚಲಂ ಅನ್ನುವ ವಚನದಂತೆ ವಿಧಿರಚನೆಯ ಮಹಾತ್ಮರಾದರು ಮಹಾಪ್ರಸಾದವೆಂದು ವಹಿಸುತ್ತಿರುವರು. ಶರತ್ಚಂದ್ರ ಕೀರ್ತಿ ಸಾಂದ್ರನಾದ ಹರಿಶ್ಚಂದ್ರ ಮಹಾರಾಜನು ರಾಜಾದಿರಾಜ ನಳ ಮಹಾರಾಜನು ಶ್ರೇಷ್ಠವಾದ ಅಷ್ಟಭೋಗವನ್ನು ನಷ್ಟ ಮಾಡಿಕೊಂಡು ಪಟ್ಟದ ರಾಣಿಯೊಡನೆ ಕೆಟ್ಟಡವಿಯೋಳು ಘಟ್ಟ ದರಿದ್ರತ್ವದಿಂದ ಕಷ್ಟಪಡಲಿಲ್ಲವೇ ಮಾಡಿದವರಿಗೆ ಮಾಡಿದವರು ನೀಡಿದವರು. ಕಾಶಿ ರಾಮೇಶ್ವರಕ್ಕೆ ಹೋದರೂ ಶನೇಶ್ವರನ ಒಡನೆಂಬ ಗಾದೆಯಂತೆ ಮೇಧ ಮೇಷವ ಸಾಧಿಸುವ ಸಾಧು ಜನರಿಗಾದರೂ ಗಾಡಿಗಳು ಬಂದಾಗ ನೊಂದುಕೊಳ್ಳದೇ ಇದ್ದಾರೆ ಮತ್ತೆ ಕ್ರಾಂತಿಯನ್ನು ಶಾಂತಿಯನ್ನು ತಾಳು ಸ್ವಾಮಿ. ಉತ್ತಮವಾದ ಒಂದು ವಾಕ್ಯ ಕೇಳು. ಹತ್ತಿದ ಮೋಹದ ಪಾಶದಿಂದ ತೆತ್ತಲು ಸುತ್ತಮುತ್ತ ಚಿತ್ತಾರದ ಮಾಯಮಂ ಕತ್ತರಿಸಿ ಭಕ್ತವತ್ವಗಳನ್ನು ಧ್ಯಾನಿಸಿದರೆ ಮುಕ್ತಿ ದೊರೆಯುವುದು. ಆದ ಕಾರಣ ನಾರಾಯಣ ಮೂರ್ತಿಯ ಪಾರಾಯಣ ಮಾಡುವ ಹೇ ನಾರಿಮಣಿ, ಇದಕ್ಕೊಂದು ಶ್ಲೋಕ ಹೇಳಲು ನೀವು ಚೆನ್ನಾಗಿ ಕೇಳು. ಅಸ್ಥಿರಂ ಪುತ್ರನಾರೀಚಂ ಧರ್ಮ ಕೀರ್ತಿ ದ್ವಯಂ ಸ್ಥಿರಂ. ಅಹೇ ಕಾಂತಿ, ಈ ಶ್ಲೋಕದ ಅರ್ಥವೇನೆಂದರೆ, ಸಕ್ಕರೆ ಹಾಲು ಇಕ್ಕಿಯ ಕರೆದಿ ಸಾಕಿದ ಮಕ್ಕಳು, ಹೆಗ್ಗಳವಾದ ರೊಕ್ಕವು, ಮಾನ್ಯವಾದ ಧಾನ್ಯವು, ಶೃಂಗಾರವಾದ ವಸ್ತುಗಳು, ನಿಷ್ಠೂಲವಾದ ವಸ್ತುಗಳು, ಎತ್ತಲೂ ಬಿಡದೇ ಇರುವ ಬಂಧುಗಳು ತಾನು ಸತ್ತಾಗ ಹತ್ತಿರವಿರುವುದಿಲ್ಲ. ನಿರ್ಮಲವಾದ ಧರ್ಮವು ವಾಕ್ಯಕ್ಕೆ ಪೂರ್ತಿಯಾಗಿ ಕೀರ್ತಿಗೊಂಡು ಸಾರ್ಥಕವಾಗಿ ನಿಲ್ಲುವುದು. ಪಲ್ಲವವಾಣಿ ಶ್ರೀ ಚಂದ್ರಮೌಳೀಶ್ವರನ ಚರಣ ಸ್ಮರಣೆಯನ್ನು ದೃಢವಾಗಿ ಮಾಡು. ದುಃಖವೆಂಬ ಕಡಲ ಕಡೆ ಹಾಯಿಸುವನೇ ಇದು ರಾಜಮುಖಿ ಕೇಳೆಯನ್ನ ಕಾಣಸಕ್ಕೆ.
ಹರಿಣ ಪಕ್ಷಿಗಳಲ್ಲಿ ಲಕ್ಷಣವಾದ ಗರುಡ ಪಕ್ಷಿಯ ಮುಂದೆ ಸರ್ಪವು ತೋರ್ಪಡಿಸುವುದೇ ಒಳ್ಳೆ ನಿಬ್ಬರದಿಂದ ಹಬ್ಬರಿಸುವ ಎಪ್ಪುಲಿಯ ಮುಂದೆ ಕಿರುಕುಳದ ಕುರುಮರಿಯು ಬರದಿಂದ ಚಲಿಸುವುದೇ ಕಾಂತೆ ಆತೆ ಖಡುಗ್ರದಿಂದ ಕೋದಂಡಮ ಕೂಡಿ ನಾಡಿಯಂ ತೀಡಿ ಶರವರ್ಗಗಳ ಕೂಡಿ ಬಲವನ್ನು ನೋಡಗೂಡಿ ನಮಗೆ ಕೇಡು ಮಾಡಿದ ಕೌಡಿ ಕೌರವರನ್ನು ಗಾಢದಿಂದ ಅಡ್ಡಾಡಿ ಚಡಳಿಸಿ ಬಲ ಖಂಡಿಸಿ ದಿಕ್ಕು ದಿಕ್ಕಿಗೆ ಓಡಿಸಿ ವೈರಿಗಳನ್ನು ಮಣ್ಣು ಮುಕ್ಕಿಸಿ ಬರುವೆ ನೋಡೆ ನಾರೇ ಅಹೇ ವಲ್ಲಭ, ಅದೇ ವಲ್ಲವೇ ಈ ದುರಾತ್ಮನಾದ ದುಶ್ಯಾಸನದಿಂದ ನಾನು ಬಹಳ ಆನಂದನ ನರನೇ. ಅರಳೆ ಈ ಘೋರ ಕಷ್ಟವನ್ನು ನಾನು ಹೋಗಲಾರೆನು. ಪ್ರಾಣೇಶ್ವರಿ ಇವನು ಬರುವುದು ನಿನಗೆ ಕಷ್ಟವಾಯಿತೆ. ಅಯ್ಯೋ ಅಕಟಕ ನಿನಗೆ ಸಿಟ್ಟಬಾರದೆ ವಲ್ಲಭನೇ. ವಲ್ಲವೇ ನಿಮ್ಮಂತ ಪರಾಕ್ರಮಿಗಳಿಂದ ಇವನು ಬಂದು ಮಾಡುವುದು ನೋಡಿ ನಿನಗೆ ಸಂತೋಷವಾಯಿತೇನಲ್ಲ ಬುದ್ಧಿ ಸಂಪನ್ನ. ಆಹೇ ದ್ರೌಪದಿ ಎನ್ನ ಮೋಹದ ಸತಿ ಅಣ್ಣನಾದ ಧರ್ಮಜನ ಆಜ್ಞೆ ಎಂಬುದು ಎನ್ನ ಕೊರಳಿಗೆ ಕಡ್ಡಿ ಮಾಡಿ ಕಟ್ಟಿರೋದು. ಅಣ್ಣನ ಆಜ್ಞೆಯಲ್ಲಿರುವನು ಸ್ವಲ್ಪ ತಾಳು ಸುಂದರಿ. ಇಲ್ಲವಾಯಿತು ಈ ಖಡ್ಗದಿಂದ ಈ ದುರನ ದೇಹವನ್ನು ಬಗೆದು ರಕ್ತ ಮಾಂಸ ತಂಡೆಗಳನ್ನು ತೆಗೆದು ದುಪ್ಪಿ ದಿಕ್ಕಿಗೆ ಸೊರೆ ಮಾಡುತ್ತಲಿದ್ದೆ. ಅಣ್ಣನ ಹಪ್ಪಣೆ ಒಪ್ಪಿ ಸುಮ್ಮನಿರಬೇಕಾಗಿದೆ ರಮಣಿ. ಕಾಂತೆ ಕತ್ತಿಗೆ ಪತಿಯೇ ಗತಿ ಅಲ್ಲವೇ? ಹೌದು ಕಾಂತೆ, ಇನ್ನೊಂದವರು ಯಾರು? ಶಾಸ್ತ್ರವತಿಯುಂಟ ಮತಿವಂತರು ಹೇಳುವರಲ್ಲವೇ? ಹಾಗೆ ಆಗಲಿ ಸುಂದರಿ. ನಾನು ನಿಮಗೆ ಪತಿಯಾದ ಕಾರಣ ನನ್ನ ಗತಿಯನ್ನು ವಿಚಾರಿಸದೇ ಇರುವುದು ಒಂದು ಪತಿಯಾದ ನಿನ್ನ ಮತವಲ್ಲ ವಲ್ಲಭನೇ. ವಲ್ಲಭೇ ಈ ಭ್ರಷ್ಟರ ಮಾನ ನಷ್ಟವನ್ನು ಮಾಡಿ ಎಂದನ್ನು ಸಂತೋಷ ಪಡಿಸಬೇಕೆಂದು ಬೇಡಿಕೊಳ್ಳುವನ ಕಾಂತ ನೀನು ಬರು ಬುದ್ಧಿವಂತ. ಹಾಗೆ ಕಂಜಗಳ ನೇತ್ರಿಯಾದ ದ್ರೌಪದಿಯೇ ಮಂಜುಳ ತರವಾದ ಕುಂಜರಗಳ ಗುಂಪಿ ವೈರಿ ಸ್ವರೂಪನಾದ ಸಿಂಹರಾಜನಂತೆ ಪಕ್ಕು ಬಾಧಿಸಿದ ಪುಣ್ಯ ಕೌರವ ದುಶ್ಯಾಸನ ಕಣ್ಣುಗಳನ್ನು ಕಿತ್ತಿ ಮಣ್ಣು ಪಾಲು ಮಾಡುವೆನು. ಅರಗಳಿಗೆ ಸೇರಿಸು ಸುಂದರಿ. ಕಂಬ ಕಂದರಿ ಸಂಸಾರಿ ಇಬ್ಬರು ಅಂಚನ ಪತ್ರಿಕೆ 2 ರೂಪಾಯಿ ಮಾಡ್ತಾರೆ. ಅಹೋ ವಾಯುತನಯ, ಮಡಿದ ಮನೆಯ ನಿನಗೆ ಪೌರುಷವಿಲ್ಲವೇ? ಇರುವುದು ಸುಂದರಿ. ಮೌನದಿಂದ ಇರುವಲ್ಲವೇ? ಏನು ಹೇಳುವೆ ಹೇಳು ಸುಂದರಿ. ಚಿಕ್ಕ ಸುದ್ದಿಯನ್ನು ಹೇಳುತ್ತೇನೆ. ಎಂತ ಸುದ್ದಿ ಹೇಳುವೆ ಸುಂದರಿ? ಚೆನ್ನಾಗಿ ಕೇಳು. ಏನು ಚೆನ್ನಾಗಿ ಹೇಳ. ಚೆನ್ನಾಗಿ ಕೇಳು. ಅದೇನು ಚೆನ್ನಾಗಿ ಹೇಳ.
ಆಹೇ ಸುಂದರೇ, ಕೊಡಬೀಸನಾದ ನಮ್ಮಣ್ಣನ ಅಪ್ಪನೆ ಪಡೆದುಕೊಂಡು ಈ ದುರತ್ತನ ಕಡೆದ ಒಡಲಂ ಬಗೆದು ಕೊಡಲು ಪಾಲ್ ಮಾಡುವೆ. ತಾಳು ತಾಳು ಕಾಂತೆ ಪದೇ ಪಡೆಯಬೇಕೆಂದರೆ ಅಣ್ಣನಾಜ್ಞೆ ಎಂಬ ಊರಿನಲ್ಲಿ ಸಿಂಧಿ ಶೌರ್ಯವು ತಣ್ಣಗಾಗಿರುವುದು ಕಾವಿದೆ. ಸ್ವಲ್ಪ ಸೈರಿಸೆ ಕಂಡಿಯ ಮೋಹನಂಗೆ ಕಂಡ ಕಂಡದೆ ವೈದ್ಯರಾಯರ ಗಂಡವೇ ಆಹೇ ಅಲ್ಲವೇ ಈ ಗಾಮಕರಿಗೆ ನನ್ನನ್ನು ಸೋತ ಬಿಟ್ಟ ಕಾರಣ ಒಲ್ಲವೇ ನನ್ನ ಕನ್ಯೆಯನ್ನು ಚಾಚಿ ಇರುವುದು ಪತಿಯಾದ ನಿನ್ನ ಮತವಲ್ಲ. ಆಹೇ ದ್ರೌಪದಿ ಸುಂದರ ನನ್ನ ಸರಿಯನ್ನು ಬಿಡಿಸಬೇಕೆಂದು ಬೇಡಿಕೊಳ್ಳುವನ ಪ್ರಿಯ, ಬಿಡಿಸೋ ನನ್ನ ಸರಿಯ. ಆಹೇ ದ್ರೌಪದಿ, ಆಜ್ಞೆಯನ್ನು ಶೀಘ್ರತೆ ಪಡೆದುಕೊಂಡು ನಿನ್ನ ಕಣ್ಮುಂದೆ